ಮಿಲ್ ಮಾಲೀಕನ ನಿರ್ಲಕ್ಷ್ಯದಿಂದ ಇಬ್ಬರು ಯುವಕರು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಬಿಹಾರ ಮೂಲದ ಇಬ್ಬರು ಯುವಕರು ಆಯಿಲ್ ಟ್ಯಾಂಕ್ ಸ್ಫೋಟಗೊಂಡು ಇಹಲೋಕ ತ್ಯಜಿಸಿದ್ದಾರೆ. ಹೇಗಾಯಿತು ಘಟನೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಮಿಲ್ ಮಾಲೀಕನ ನಿರ್ಲಕ್ಷ್ಯಕ್ಕೆ ಇಬ್ಬರು ಕಾರ್ಮಿಕರು ಬಲಿ. ಆಯಿಲ್ ಟ್ಯಾಂಕ್ ಸ್ಫೋಟ, ಅಮಾಯಕರು ಸಾವು. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಬಂದವರ ದಾರುಣ ಅಂತ್ಯ. ತುಮಕೂರು ಹೊರವಲಯದಲ್ಲಿರುವ ಅಂತರಸನಹಳ್ಳಿ ಕೈಗಾರಿಕಾ ವಲಯ ದುರಂತ ಘಟನೆಗೆ ಸಾಕ್ಷಿಯಾಗಿದೆ. ಇಲ್ಲಿನ ಪರಿಮಳ ಆಗ್ರೋ ಫುಡ್ ಅಂಡ್ ಫೀಡ್ಸ್ ಮಿಲ್ ಇಬ್ಬರ ಜೀವವನ್ನ ಬಲಿ ಪಡೆದುಕೊಂಡಿದೆ. ಹೌದು, ಈ ಮಿಲ್ನ ಆಯಿಲ್ ಟ್ಯಾಂಕ್ ವೆಲ್ಡಿಂಗ್ ಮಾಡಲು ಮೇಲೆ ಹತ್ತಿದ್ದ ಮೂವರಲ್ಲಿ ಇಬ್ಬರು ಅಸುನೀಗಿದ್ದಾರೆ. ಆಯಿಲ್ ಟ್ಯಾಂಕ್ ಸ್ಫೋಟಗೊಂಡ ಪರಿಣಾಮ ಮೂವರು 40 ಅಡಿ ಕೆಳಗೆ ಬಿದ್ದಿದ್ದಾರೆ. ಅದರಲ್ಲಿ ಸಂತೋಷ ಮತ್ತು ಚಂದನ್ ಇಬ್ಬರು ಸಾವನ್ನಪ್ಪಿದ್ದಾರೆ. ಧೀರಜ್ ಎನ್ನುವ ಕಾರ್ಮಿಕ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ತುಮಕೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪರಮಿಲಾ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಒಂದು ಫ್ಯಾಕ್ಟರಿ ಇದೆ. ಅಲ್ಲಿ ಇವರು ಕೆಲಸ ಮಾಡುವಾಗ ಒಂದು ಬ್ಲಾಸ್ಟ್ ಆಗಿ ಅದಾದ್ರ ಮೇಲೆಯಿಂದ ಒಂದು 40 ಅಡಿ ಮೇಲೆ ಬಾಯ್ಲರ್ ಇಂದ ಕೆಳಗೆ ಬಿದ್ದು ಡೆತ್ ಆಗಿದ್ದಾರೆ ಅಂತ ಈ ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿದ್ವಿ. ಯಾವುದೇ ಹಾರ್ನೆಸ್ ತಗೊಂಡಿಲ್ಲ, ಯಾವುದೇ ಸೇಫ್ಟಿ ಗೇರ್ ಹಾಕೊಂಡಿರಲ್ಲ. ಸೊ ಬೇರ್ ಹ್ಯಾಂಡ್ಸ್ ಇಂದ ವೆಲ್ಡಿಂಗ್ ಮಿಷಿನ್ ಜೊತೆ ಗ್ಯಾಸ್ ವೆಲ್ಡಿಂಗ್ ಮಿಷಿನ್ ಜೊತೆ ಅಷ್ಟು ಎತ್ತರದಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಡೆಫಿನೆಟ್ಲಿ ಸೇಫ್ಟಿ ಲ್ಯಾಪ್ಸಸ್ ಇದೆ. ಅದು ಏನೇನು ಲ್ಯಾಪ್ಸಸ್ ಇದೆ, ಯಾರು ರೆಸ್ಪಾನ್ಸಿಬಲ್ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ತಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ. ಡೆತ್ ಆಗಿರೋರಿಬ್ರು ಸಹ ಮೈಗ್ರೆಂಟ್ಸ್ ಅಂತ ಗೊತ್ತಾಗಿದೆ. ನಾವೀಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಏನು ಅವರು ಡೆತ್ ಕ್ಲೈಮ್ ಏನು ಸಿಗುತ್ತೆ ಅದು ಸರ್ಕಾರದ ಹಂತದಲ್ಲಿ ನಾವು ರಿಪೋರ್ಟ್ ಕೊಡ್ತೀವಿ. ಮತ್ತು ಅವರು ವರ್ಕ್ಮನ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂಡರಲ್ಲಿ ಪರಿಹಾರವನ್ನು ಪಡೆಯೋದಕ್ಕೂ ಸಹ ಸೂಕ್ತ ವ್ಯವಸ್ಥೆನ ಮಾಡ್ತೀವಿ. ಪರಿಮಳ ಆಗ್ರೋ ಇಂಡಸ್ಟ್ರೀಸ್ ಅಂತ ರೈಸ್ ಬ್ರಾನ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್. ಇದು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಅವರು ಸೇಫ್ಟಿ ಮೆಷರ್ಸು ಅವ್ರು ನೋಡಬೇಕಾಗುತ್ತೆ. ಇಲ್ಲಿ ಕಾರ್ಮಿಕರು ಡೆತ್ ಆಗಿರೋದ್ರಿಂದ ನಾನು ಬಂದಿದ್ದೀನಿ. ಅದು ಏನು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ನಾವು ಆಕ್ಟ್ ಅಂಡರಲ್ಲಿ ಕೊಡ್ತೇವೆ. ಇನ್ನು ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಆಯಿಲ್ ಟ್ಯಾಂಕ್ ವೆಲ್ಡಿಂಗ್ ಮಾಡಲು ಹತ್ತಿದ್ದೇ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ತುಮಕೂರು ನಗರದ ಮಂಡಿಪೇಟೆಯ ನಿವಾಸಿ ಭಾಷಾ ಎನ್ನುವವರಿಗೆ ಸೇರಿದ ಮಿಲ್ ಇದಾಗಿದೆ. ಅಕ್ಕಿಯ ತೌಡಿನಿಂದ ಇಲ್ಲಿ ಆಯಿಲ್ ಮತ್ತು ಹಸುಗಳ ಫೀಡ್ಸ್ ತಯಾರು ಮಾಡಲಾಗುತ್ತೆ. 20ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಇದ್ದಾರೆ. ಯಾವುದೇ ರೀತಿಯ ಸೇಫ್ಟಿ ಇಲ್ಲದೆ ಇರುವುದು ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಆಯಿಲ್ ಟ್ಯಾಂಕರ್ ಸ್ಫೋಟಗೊಂಡು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆ ತುಮಕೂರಿನ ಅಂತರಸನಹಳ್ಳಿಯ ಕೈಗಾರಿಕಾ ವಲಯ ಪ್ರದೇಶದಲ್ಲಿ ನಡೆದಿರುವಂಥದ್ದು. ಪರಿಮಳ ಆಯಿಲ್ ಇಂಡಸ್ಟ್ರಿ ಎನ್ನುವಂತಹ ಒಂದು ಕಂಪನಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ನಾನು ಆ ಜಾಗದಲ್ಲಿ ನೋಡ್ಬೋದು. ಇದು ಆಯಿಲ್ ಟ್ಯಾಂಕರ್ ಅಂದರೆ ಇದು ಭತ್ತದ ತೌಡಿನಿಂದ ತಯಾರು ಮಾಡುವಂತಹ ಆಯಿಲ್ ಟ್ಯಾಂಕರ್. ಇದರ ಆಯಿಲ್ ತುಂಬಲಾಗುತ್ತೆ. ಇದರಿಂದ ಆದಂತಹ ಆಯಿಲನ್ನು ಏನು ಇದಕ್ಕೆ ಅಡುಗೆಗೆ ಕೂಡ ಬಳಸ್ತಾರೆ ಎನ್ನುವಂಥದ್ದು. ಆದರೆ ಮೂವರು ಕಾರ್ಮಿಕರು ಇವತ್ತು ಮಧ್ಯಾಹ್ನದಿಂದ ಅಲ್ಲಿ ವೆಲ್ಡಿಂಗ್ ಮಾಡುವಂಥ ಒಂದು ಕೆಲಸಕ್ಕೆ ಮೇಲ್ಗಡೆ ಹತ್ತಿದ್ದು ಎನ್ನಲಾಗಿದೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಗಮನಕ್ಕೆ ಬಾರದೇ ಅದರಲ್ಲಿ ಆಯಿಲ್ ತುಂಬಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅದು ಸ್ಫೋಟ ಆಗಿದೆ. ಸ್ಫೋಟದ ತೀವ್ರತೆ ಎಷ್ಟಿದೆ ಅಂತ ಹೇಳಿದ್ರೆ ಇಬ್ಬರು ಕೂಡ ನೇರವಾಗಿ ಅಲ್ಲಿಂದ ಕೆಳಗೆ ಬಿದ್ದಿರುವುದು. ಯಾವ ರೀತಿ ಸ್ಫೋಟ ಆಯಿತು, ಏನು ಎತ್ತ ಅನ್ನುವಂತಹ ಮಾಹಿತಿ ಇಲ್ಲಿಯ ಕಾರ್ಮಿಕರಿಗೂ ಕೂಡ ಇಲ್ಲ. ಬಿಹಾರ ಮೂಲದ ಸಂತೋಷ್ ಹಾಗೂ ಚಂದನ್ ಶರ್ಮಾ ಎನ್ನುವರು ಮೃತ ದುರ್ದೈವಿಗಳಾಗಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರಿಗೆ ಕೂಡ ಗಾಯ ಆಗಿದೆ ಎನ್ನುವಂಥದ್ದು. ಅವರು ಶ್ರೀದೇವಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಮಾಲೀಕ ಭಾಷಾ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಿಲ್ಲಾ ಕಾರ್ಮಿಕ ಅಧಿಕಾರಿ ತೇಜಾವತಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮೃತರ ಕುಟುಂಬಕ್ಕೆ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ. ಏನೇ ಆಗ್ಲಿ, ಇಲ್ಲಿನ ಮಾಲೀಕರು ಕಾರ್ಮಿಕರ ಜೀವಕ್ಕೆ ಬೆಲೆನೇ ಕೊಡದಿರೋದು ವಿಪರ್ಯಾಸ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.